ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಂಪ್ರದಾಯಿಕ ಅಂತಾರಲ್ವ, ಆ ಥರ ನಾನು ಹಾಲು ಬಾಯಿ ಮಾಡ್ತಿದ್ದೀನಿ ಅಕ್ಕಿನ ಬಳಸ್ಕೊಂಡು. ಅದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿಸ್ತೀನಿ. ಮೊದಲಿಗೆ ಈ ಒಂದು ಗ್ಲಾಸಲ್ಲಿ ನಾನು ರೇಷನ್ ಅಕ್ಕಿ ಏನಂತಾರೆ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಚೆನ್ನಾಗಿ ಒಂದು 2-3 ಟೈಮ್ಸ್ ನಾನು ವಾಶ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ರೇಷನ್ ಅಕ್ಕಿಯಲ್ಲಿ ತುಂಬ ಗಲೀಜಿರುತ್ತೆ. ನಾನು ಅದನ್ನು ಮಾಡಿಸಿ ಎಲ್ಲ ಇಟ್ಟಿರ್ತೀವಿ, ಆದ್ರೂ 1-2-3 ಟೈಮ್ಸ್ ವಾಶ್ ಮಾಡೋದ್ರಿಂದ ಒಳ್ಳೆಯದದು. ಅದಕ್ಕೋಸ್ಕರ ನಾನು ಈ ರೀತಿ 1-2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಳ್ಳೆ ನೀರಲ್ಲಿ ಒಂದು 4-5 ಅವರ್ಸ್ ಚೆನ್ನಾಗಿ ನೆನೆಸ್ಬೇಕು. ಮ್ಯಾಕ್ಸಿಮಮ್ ಅಂದರೆ 2-3 ಅವರ್ಸ್ ನೆನೆಸಿದ್ರೆ ಆಗುತ್ತೆ. ಬಟ್ ನೀವು ಎಷ್ಟು ನೆನೆಸಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಹಾಲು ಬಾಯಿ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನೆನೆಸ್ಕೊಳ್ಳಿ. ನಾನು ಆಲ್ರೆಡಿ ಅದನ್ನು ನೆನೆಸೋಕ್ಕಿಟ್ಟೆ. ಈಗ ಅದಾದಮೇಲೆ 5 ಅವರ್ಸ್ ಆದಮೇಲೆ ನಾನೀಗ ಬೆಲ್ಲ ಕರಗಿಸ್ಕೊಳ್ಳೋಣ ಅಂತ ಬಂದೆ. ನಾನು 1 ಗ್ಲಾಸ್ ಅಕ್ಕಿ ಇದೇ ಗ್ಲಾಸಲ್ಲೇ ತೊಗೊಂಡಿದ್ದೆ. ಅದಕ್ಕೆ ಅದೇ ಗ್ಲಾಸಲ್ಲಿ ನಾನು 2.5 ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ತುಂಬ ಸಿಹಿ ಬೇಕು ಅಂತಂದರೆ 3 ಗ್ಲಾಸ್ ತೊಗೊಳ್ಳಿ. ಮೀಡಿಯಮ್ಮಾಗಿ ಸಿಹಿ ಬೇಕು ಅಂತಂದರೆ 2.5 ಗ್ಲಾಸ್ ತೊಗೊಳ್ಳಿ. ಇಲ್ಲ ನಮಗೆ ಸ್ವೀಟ್ ತುಂಬ ಕಡಿಮೆ ಬೇಕು ಅಂದರೆ 1.5ಇಂದ 2 ಗ್ಲಾಸಷ್ಟು ಬೆಲ್ಲ ತೊಗೊಳ್ಳಿ. ಮತ್ತು ನಾನು 2 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ಅದು ಯಾವುದೇ ರೀತಿ ಪಾಕ ಬರೋದಾಗಲಿ ಏನೂ ಆಗಬಾರ್ದು. ಜಸ್ಟ್ ಬೆಲ್ಲ ಏನಿದೆ ಅದನ್ನು ಕರಗಿಸ್ತಾ ಇದ್ದೀನಿ ಅಷ್ಟೇ ನಾನು ನೀರು ಹಾಕಿ. ಅಷ್ಟರಲ್ಲಿ ನಾವು ಏನು ರುಬ್ಕೋಬೇಕು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ರುಬ್ಕೊಳ್ಳೋಕ್ಕೆ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದರಿಂದ 1 ಗ್ಲಾಸಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿನೇ ತೊಗೊಳ್ಳಿ ನೀವು. ಕಾಯಿ ಹಚ್ಚಿರೋದೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಅದು ಕಪ್ಪು ಬರುತ್ತೆ ಹಚ್ಚಿರೋ ಕಾಯಿ ತೊಗೊಂಡ್ರೆ ನೀವು. ಆನಂತರ ನಾನು ಈಗ ಕೊಬ್ಬರಿ ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ಸ್ಟು ನಾನು ಏನು ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿನ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇವಾಗ ಫುಲ್ ಅಕ್ಕಿ ಒಂದೇ ಸಲನೇ ನೀವು ಗ್ರೈಂಡ್ ಮಾಡ್ಕೊಬೋದು 1 ಗ್ಲಾಸ್ ಅಕ್ಕಿನೂ ಕೂಡ. ಮತ್ತು ಇದು ಜಾಸ್ತಿ ಜನ ಇದ್ದೀರಾ, ಖಾಲಿ ಆಗುತ್ತೆ ಅನ್ನೋ ಇದ್ದರೆ ಮಾತ್ರ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನು. ಯಾಕಂದರೆ ಇದು ಸ್ಟೋರ್ ಮಾಡೋಕ್ಕಾಗಲ್ಲ. ಇವತ್ತು ಮಾಡಿದ್ದೀವಿ ಅಂದರೆ ನಾಳೆಗೆ ತಿಂದು ಖಾಲಿ ಮಾಡಿಬಿಡಬೇಕು. ಇಲ್ಲ ಅದು ಬಂಕ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ಟೋರ್ ಮಾಡ್ಕೊಳ್ಳೋಷ್ಟಂತೂ ಮಾಡ್ಕೊಳ್ಳೋಕೆ ಹೋಗೇಬೇಡಿ. ಫ್ರೆಶ್ಶಾಗಿ ಮಾಡ್ಕೋಬೇಕು, ಹಂಗೆ ತಿನ್ನಬೇಕಷ್ಟೇ. ಮತ್ತು ನಾನು ಇವಾಗ ರುಬ್ಕೊಳ್ಳೋಕ್ಕೆ 1 ಗ್ಲಾಸಷ್ಟು ನೀರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು 1/2 ಗ್ಲಾಸ್ ಹಾಕಿಬಿಟ್ಟು 1 ರೌಂಡ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆನಂತರ ಅದು ಇನ್ನೂ ಸ್ವಲ್ಪ ಹಂಗೆ ನೋಡಿ, ಇನ್ನೂ ಸ್ವಲ್ಪ ಹಾಕಬೇಕು, ತರಿ ಇತ್ತು. ಅದಕ್ಕೆ ಇನ್ನೂ ಅರ್ಧ ಗ್ಲಾಸ್ ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡೆ. ಈಗ ಆವಾಗಲೇ ನಾನು ಬೆಲ್ಲ ಕಾಯಿಸೋಕೆ ಇಕ್ಕಿದ್ನಲ್ವ, ಅದು ಕೂಡ ಕಾಯ್ದಿದೆ, ಕರಗಿದೆ ಬೆಲ್ಲ. ಇನ್ನೂ ಸ್ವಲ್ಪ ಕರಗ್ತಾ ಇದೆ. ಅಷ್ಟರಲ್ಲಿ ನಾನು ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಪ್ಯಾನ್, ನಾವು ಯಾವತ್ತೇ ಆಗಲಿ ನೀವು ಏನೇ ಸ್ವೀಟ್ಸ್ ಮಾಡಬೇಕಂದ್ರೂ ದಪ್ಪ ತಳ ಇರೋದು ನೋಡಿ, ಈ ರೀತಿ ಪಾನ್ ಅಂತಾರಲ್ವ, ನಾವು ಪ್ಯಾನ್ ಅಂತೀವಲ್ಲ ಆ ಥರದ್ದೇ ತೊಗೊಳ್ಳಿ. ತೆಳುವಿರೋ ಪಾತ್ರೆಗಳು ತೊಗೊಂಬಿಟ್ರೆ ಏನಾಗುತ್ತೆ ಅಂದರೆ ಸ್ವೀಟ್ಸ್ ಮಾಡೋಕ್ಕೆ ಅಷ್ಟೊಂದು ಟೇಸ್ಟು ಕೊಡೋಲ್ಲ ಮತ್ತು ತಳ ಅಂಟ್ಬಿಡುತ್ತೆ. ಬೇಗ ಅದು ಸೀದು ವಾಸನೆ ಅಂತಾರಲ್ವ ಆ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ದಪ್ಪ ಇರೋದು ಮತ್ತು ಅಗಲ ಇರೋದು ಆದಷ್ಟು ತೊಗೊಂಡ್ರೆ ನಮಗೆ ಕಂಫರ್ಟಾಗಿರುತ್ತೆ. ತಿರ್ಗಿಸ್ಕೊಳಕ್ಕಾಗ್ಬೋದು ಮತ್ತು ಅದು ಬೇಯಿಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದೇ ರೀತಿಯೇ ತೊಗೊಳೋದು ಯಾವಾಗ್ಲೂ. ಈಗ ಏನು ರುಬ್ಕೊಂಡಿದ್ರಿ ನೋಡ್ಬೋದು ನೀವು, ಎಷ್ಟು ಸಾಫ್ಟಾಗಿ ಫೈನಾಗಿ ಪೇಸ್ಟ್ ಆಗಿದೆ. ಮತ್ತು ನಾನು ಆಗಲೇ ಏನು ಬೆಲ್ಲ ಕರಗಿಸ್ಕೊಂಡಿದ್ದೆ ಅದನ್ನು ಈ ರೀತಿ ಜರಡಿಯಲ್ಲಿ ನಾನು ಸೋದಿಸ್ಕೋತಾ ಇದ್ದೀನಿ. ನೀವು ಕಾಫಿ ಟೀ ಅದರಲ್ಲಿ ಕೂಡ ಸೋದಿಸ್ಕೋಬೋದು, ಬಟ್ ಇದು ಬೇಗ ಆಗಿಬಿಡುತ್ತೆ ಅಂತ ನಾನು ಈ ಥರ ಜರಡಿಯಲ್ಲೇ ಸೋದಿಸ್ಕೊಳ್ಳೋದು ಯಾವಾಗಲೂ. ನೀರು ಎಲ್ಲ ಈ ರೀತಿ ಸೋದಿಸ್ಕೊಂಡು ಮತ್ತು ಇನ್ನು ಸ್ವಲ್ಪ ಬೆಲ್ಲ ಇದೆಯಲ್ವ ಅದನ್ನು ಕೂಡ ನಾನು ಕರಗಿಸ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಆಗಲೇ ನಾನು 2 ಗ್ಲಾಸಷ್ಟು ಬೆಲ್ಲಕ್ಕೆ ಹಾಕ್ಕೊಂಡಿದ್ದೆ ನೀರು, ಬೆಲ್ಲ ಕರಗಿಸ್ಕೊಳ್ಳೋಕ್ಕೆ. ಈಗ 1 ಗ್ಲಾಸು ಹಾಕಿದ್ದೆ. ಒಟ್ಟು 3 ಗ್ಲಾಸ್ ಹಾಕಿದ್ದೆ. ಇನ್ನು ಈಗ 2 ಗ್ಲಾಸ್ ಇದೆ ಅಂದರೆ ನಾನು ಒಟ್ಟು ಈ ರೆಸಿಪಿ ಮಾಡೋದಕ್ಕೆ 5 ಗ್ಲಾಸಷ್ಟು ವಾಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಅದಕ್ಕಿಂತ ಜಾಸ್ತಿ ಮೆಷರ್ಮೆಂಟ್ ಇಲ್ದಿರ ಮಾಡಿದ್ರೆ ಇದು ತುಂಬ ಕೆಟ್ಟೋಗುತ್ತೆ ಮತ್ತು ನಿಮಗೆ ಹದ ಬರಲ್ಲ ಅಂತಾರಲ್ವ, ಹಂಗಾಗುತ್ತೆ. ಅದಕ್ಕೋಸ್ಕರ ನಾನು ಪದೇ ಹೇಳ್ತಾಯಿದ್ದೀನಿ 5 ಗ್ಲಾಸಷ್ಟು ನೀರನ್ನ ಯೂಸ್ ಮಾಡ್ಕೋಬೇಕು ಫುಲ್ಲು ಸ್ವೀಟ್ ಮಾಡೋದಕ್ಕೆ. ಆನಂತರ ನಾನಿವಾಗ ಏನದು 5 ಗ್ಲಾಸ್ ಅಂತಂದೆ, ಇದು ಈಗ ನಾನು ಆಗಲೇ ಹೇಳಿದ್ನಲ್ವ,
ಇದನ್ನು ತೊಳ್ಕೊಳಕ್ಕೆ 2 ಗ್ಲಾಸ್ ಯೂಸ್ ಮಾಡಿಕೊಟ್ಟು 5 ಗ್ಲಾಸ್ ನಾನು ಇದರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡಿದ್ದೀನಿ. ಮತ್ತು ಇನ್ನೊಂದು ಮೇನ್ ಟಿಪ್ ಏನು ಅಂತಂದರೆ, ನೀವು ಸ್ಟವ್ ಆನ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬಾರ್ದು. ಫಸ್ಟ್ ಅದನ್ನು ಜಸ್ಟ್ ಸ್ಟವ್ ಮೇಲೆ ನಾನು ಇಟ್ಟಿದ್ದೆ ಅಷ್ಟೇ ನೋಡಿ. ಈಗ ನಾನು ಸ್ಟವ್ ಆನ್ ಮಾಡಿದ್ದು. ನೀವೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇಡ್ತಾಯಿದ್ದೀನಿ. ನಾನು ಮುದ್ದೆ ಕೋಲಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ನಿಮಗೆ ಯಾವ್ದು ಕಂಫರ್ಟಾಗಿರುತ್ತೆ ನೀವು ಅದರಲ್ಲಿ ತಿರುಗಿಸ್ಕೋಬೋದು. ಒಬ್ಬೊಬ್ಬರು ಸೆಡೆಯಲ್ಲಿ, ಸೌಟಲ್ಲಿ ಯಾವುದ್ರಲ್ಲಂದರೆ ತಿರುಗಿಸ್ಕೋತಾರೆ. ನಂಗೆ ಮುದ್ದೆ ಕೋಲು ಕಂಫರ್ಟಾಗಿರುತ್ತೆ ಅಂತ ನಾನು ಮುದ್ದೆ ಕೋಲಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿಂದ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಯಾವ ಥರ ಅದನ್ನು ನೋಡ್ಕೋತಾ ಇರಬೇಕು, ಅದನ್ನು ಕೈ ಆಡಿಸ್ತೀರ ಬಿಡೋದು ಅದೆಲ್ಲ ಮಾಡಬಾರ್ದು. ನಾನು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತಿಲ್ಲ. ಇದು ಲಾಂಗ್ ವಿಡಿಯೋ ಆಗುತ್ತೆ, ಬಟ್ ನಾನೆಲ್ಲೂ ಸ್ಕಿಪ್ ಮಾಡ್ತಿಲ್ಲ. ರೀಸನ್ನು ಹೊಸಬ್ರು ಇರ್ತಾರಲ್ವ ಕಲಿಯೋರಿಗೆ, ಅವ್ರಿಗೆ ಸ್ಟೆಪ್ಸು ಮಿಸ್ ಆದರೆ ಹಾಳಾಗುತ್ತೆ ಸ್ವೀಟು ಅನ್ನೋ ಕಾರಣದಿಂದ ನಾನು ಎಲ್ಲೂ ಮಿಸ್ ಮಾಡ್ತಿಲ್ಲ. ನೋಡಿ, ಹೈ ಫ್ಲೇಮಲ್ಲೇ ಜಸ್ಟ್ 2 ಮಿನಿಟ್ಸ್ ಬಿಟ್ಟು ಇವಾಗ ತಿರುಗಿಸ್ಕೊಡ್ತಾನೆ ಇರಬೇಕು. ಅದು ಯಾವಾಗ ಗಟ್ಟಿ ಆಗುತ್ತೆ ಆವಾಗ ಕೈ ಬಿಡ್ದಿರ ನಾವು ತಿರುಗಿಸ್ತಾನೇ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಈ ರೀತಿ ತಿರುಗಿಸ್ತಾನೇ ಇರಬೇಕು. ಈ ಥರ ತಿರುಗಿಸಿದಾಗ ಏನಾಗುತ್ತೆ ಅಂತಂದರೆ ಅದು ಗಂಟು ಕಟ್ಟಲ್ಲ. ನಿಮಗೆ ಯಾವಾಗ ಗಂಟು ಕಟ್ಟಲ್ಲ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಗಂಟು ಕಟ್ಟಿಬಿಟ್ರೆ ಸ್ವೀಟೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನಾನಿವಾಗ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಏಲಕ್ಕಿ ಪುಡಿ ಇತ್ತು, ಅದಕ್ಕೋಸ್ಕರ. ನಿಮ್ಮ ಹತ್ರ ಏಲಕ್ಕಿ ಪುಡಿ ಇಲ್ಲ ಅಂತಂದರೆ ನಾವು ಆವಾಗಲೇ ಏನು ಅಕ್ಕಿನ ಗ್ರೈಂಡ್ ಮಾಡ್ಕೊಂಡ್ವಿ, ಆಗ ನೀವು ಏಲಕ್ಕಿನೇ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ. ಈ ರೀತಿ ತಿರುಗಿಸ್ಕೊಡ್ತಾನೇ ಇರಬೇಕು. ಅದು ನೋಡಿ ಕುದಿ ಬರುತ್ತೆ. ಆ ಕುದಿ ಬರ್ತಾ ಗೊತ್ತಾಗುತ್ತೆ ನಿಮಗೆ ಅದು ಹೇಗಿರುತ್ತೆ ಅಂತ. ಗಟ್ಟಿ ಆಗ್ತಾ ಇರುತ್ತೆ, ನೋಡ್ಬೋದು ನೀವು. ಹಂಗೆ ತೋರಿಸ್ಕೊಡ್ತೀನಿ ನೋಡಿ. ನಾನು ಸ್ವಲ್ಪ ಫಾಸ್ಟ್ ಮೂವಿಂಗ್ ಮಾಡ್ತೀನಿ ಈಗ, ಯಾಕಂತಂದರೆ ತುಂಬ ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗಲ್ಲ. ಯಾಕಂದರೆ ಅದು ತಿರುಗಿಸ್ಕೊಡ್ತಾ ಇದ್ದವಾಗ ಏನೂ ಇಲ್ಲ, ಜಸ್ಟ್ ಅದನ್ನು ತಿರುಗಿಸ್ತಾನೇ ಇರಬೇಕು ಅಷ್ಟೇ. ಅದು ನಿಮಗೆ ಗೊತ್ತಾಗುತ್ತೆ, ಅದು ಗಟ್ಟಿ ಆಗ್ತಾ ಇರುತ್ತೆ, ನೋಡ್ಕೊತಾ ಇರ್ಬೋದು ನೀವು. ನೋಡಿ ಈಗ ಅದಂತ ಈ ರೀತಿ ಆಗಿದೆ. ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಕೊಟ್ಟಿದ್ದೆ, ಇಷ್ಟು ಮಾತ್ರ ಆಗುತ್ತೆ. ಇಷ್ಟು ಆದಾಗ ನೀವು ಲೋ ಫ್ಲೇಮ್ಗೆ ಇಟ್ಬಿಡಬೇಕು. ಹೈ ಫ್ಲೇಮಿಂದ ಲೋ ಫ್ಲೇಮ್ಗಿಟ್ಟು ಲೋ ಫ್ಲೇಮಲ್ಲೇ ಕೈ ಬಿಡ್ದಿರ ನೀವು ತಿರುಗಿಸ್ತಾ ಇರಬೇಕು. ಈ ಹಂತಕ್ಕೆ ಬಂದಾಗ ನೀವು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದು ಇದಾಗಲ್ಲ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಅಂಟಲ್ಲ ಅದು ಪಾತ್ರೆಗೆ ಅನ್ನೋ ರೀಸನ್ಗೆ. ಅದು ತಿರುಗಿ ಅದು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಇದನ್ನು ಬಗ್ಗಿಸ್ಕೊಂಡು ಪ್ಲೇಟ್ಗೆ ಏನು ಸರ್ವ್ ಮಾಡೋದಕ್ಕೆ ಪೀಸಸ್ ಬರೋದಕ್ಕೆ ಪ್ಲೇಟ್ಗೆ ಹಾಕ್ಕೊತೀವಿ, ಅದಕ್ಕೆ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. 2 ಪ್ಲೇಟ್ಗಾಗೋಷ್ಟು ಇದಾಗುತ್ತೆ. 2 ಪ್ಲೇಟ್ಗೂ ನಾನು ತುಪ್ಪ ಎಲ್ಲ ಹಾಕಿ ಸರ್ವಿದ್ದೀನಿ. ಈಗ ಅದನ್ನೇ ತಿರುಗಿಸ್ಕೊಡ್ತಾಯಿದ್ದೀನಿ. ಅಲ್ಲಲ್ಲಿ ನಿಮಗೆ ಗಂಟು ಕಾಣಿಸ್ತಿರ್ಬೋದು, ಬಟ್ ಅದು ಗಂಟು ಆಗಲ್ಲ. ಯಾಕಂತಂದರೆ ಅದು ಬೇಯ್ತಾ ಗಂಟು ಬಿಟ್ಕೊಂಡು ಬಿಡುತ್ತೆ. ಅಷ್ಟು ಗಂಟಿದ್ರೆ ಪರವಾಗಿಲ್ಲ, ತೀರಾ ಗಂಟಾದರೆ ತುಂಬ ಕಷ್ಟ ಆಗುತ್ತೆ. ಇದು ಕೂಡ ಗಂಟಾಗಲ್ಲ. ಲಾಸ್ಟ್ ಅಷ್ಟೊತ್ತಿಗೆ ಅದು ಫೈನಾಗೆ ಏನಂತಾರೆ ಸ್ಮೂತ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಅದು ಡಬ್ ಅನ್ನತ್ತಲ್ಲ, ಆ ಟೈಮ್ಗೆ ನೀವು ತಿರುಗಿಸ್ಕೊಡ್ತಾನೇ ಇರಬೇಕಾಗುತ್ತೆ. ನೀವು, ನಾನೀಗ ತುಪ್ಪ ಸ್ವಲ್ಪ ಕೈಗೆ ಅಂಟಿಸ್ಕೊಂಡು ನೋಡ್ತಾಯಿದ್ದೀನಿ. ಅದು ತುಪ್ಪ ಕೈಗೆ, ಅದು ಸ್ವೀಟ್ ಏನಿರುತ್ತೆ ಅದು ಕೈಗೆ ಅಂಟಬಾರ್ದು. ನಾವು ತುಪ್ಪ ಮೆತ್ಕೊಂಡು ಅದನ್ನು ನೋಡಿದಾಗ, ಬಟ್ ಕೈಗೆ ಅಂಟ್ತಿದೆ. ಸೊ ಅದಿನ್ನೂ ಬೇಯಬೇಕು ಅಂತ ನಾನು ಮತ್ತೆ ಬಾಲ್ ಥರ ಆಗ್ತಿದೆ, ಬಟ್ ಕೈಗೆ ಅದು ಸ್ವಲ್ಪನೇ ಅಂಟ್ಕೊತಾ ಇರೋ ರೀಸನಿಂದ ನಾವು ಮತ್ತೆ ಅದನ್ನು ತಿರುಗಿಸ್ಕೊಡ್ತಾಯಿದ್ದೀನಿ. ಇನ್ನೂ 10 ಮಿನಿಟ್ಸೇ ಇದು ಟೈಮ್ ತುಂಬಾ ತಗೊಳ್ಳುತ್ತೆ.
ಮೀನ್ಸ್ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದರೂ ಒಂದು 40 to 45 ಮಿನಿಟ್ಸೇ ನಾವು ನೋಡಿ ಇದು ಕೈಗೆ ಅಂಟ್ತಿದೆ, ಪೀಸಿಗೆ ಬರಲ್ಲ, ಅದು ಅಲ್ಲೇ ಗೊತ್ತಾಗೋಗುತ್ತೆ ನಮಗೆ ಅದು ಪೀಸಿಗೆ ಬರುತ್ತಾ ಬರಲ್ವಾ ಅನ್ನೋದು. ಸೊ ನಾನು ಮತ್ತೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ತಿರ್ಗಿಸ್ಕೊಡ್ತಾನೆ ಇದ್ದೀನಿ. ಹೇಳಿದ್ನಲ್ಲ ಇತ್ತು ಇಂಗ್ರೀಡಿಯೆಂಟ್ಸ್ ಕೂಡ ಕಮ್ಮಿ ಮತ್ತು ಪ್ರೊಸೀಜರ್ ಕಡಿಮೆ, ಇಲ್ಲಿ ಬೇಗ ಆಗುತ್ತೆ. ಬಟ್ ಇದು ಬೇಯಿಸ್ತೀವಲ್ಲ ಇಲ್ಲಿ ಒಂದು ಹತ್ರ ಮಾತ್ರ ತುಂಬ ಟೈಮ್ ತೊಗೊಳುತ್ತೆ ಲಾಲ್ ಬಾಯಿ, ಬಟ್ ಈಸಿ ಪ್ರೊಸೀಜರ್ ಮತ್ತು ಇದು ತುಂಬ ಹೆಲ್ದಿ ಕೂಡ. ನಾನು ಮತ್ತೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಇಷ್ಟ ಆಗಲ್ಲ ಅನ್ನೋರು ಜಾಸ್ತಿ ತುಪ್ಪ ಹಾಕ್ಕೊಬೇಡಿ, ಅಂದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ನಾನು 3 to 4 ಸ್ಪೂನ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ನೋಡಿ ಅದು ಬರ್ತಿಲ್ಲ ಕೈಗೆ, ನಾನು ನಿಮಗೆ ತೋರಿಸ್ತಿದ್ದೀನಿ. ನಾನು ಪ್ರತಿ ಒಂದು ಪ್ರೊಸೀಜರು ತೋರಿಸ್ತಿದ್ದೀನಿ. ಯಾಕಪ್ಪ ಅಂತಂದರೆ ಇದು ತುಂಬ ಜನ ಹೇಳ್ತಾರೆ ಹಾಲು ಬಾಯಿ ಮಾಡೋದು ಕಷ್ಟ, ಇದು ನಮಗೆ ಮಾಡೋಕ್ಕೆ ಬರಲ್ಲ ಅಂತ. ಅದಕ್ಕೋಸ್ಕರ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ. ನೀವು ಕೂಡ ಅಷ್ಟೇ ಎಲ್ಲೂ ಸ್ಕಿಪ್ ಮಾಡ್ದಿರ ನನ್ನ ವೀಡಿಯೋನ ಫುಲ್ ನೋಡಿದ್ರೆ ನಿಮಗೆ ಹಾಲು ಬಾಯಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಮುದ್ದೆ ಥರನೇ ತಿರುಗಿಸ್ತಾನೇ ಇರಬೇಕು. ಅದು ಕೈ ಬಿಟ್ಟರೆ ಅದು ಗಂಟು ಕಟ್ಟಿಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ತಿರುಗಿಸ್ಕೊಡ್ತಾ ಇರಿ. ಮತ್ತು ನೋಡಿ ಇದು ತುಂಬ ಚೆನ್ನಾಗಿರುತ್ತೆ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅದು ಅಂತ. ನೋಡ್ತಾ ಇರ್ಬೋದು ನೀವು. ನಾನು ಇವಾಗ ಕೈಗೆ ಹಾಕ್ಕೊಂಡು ನೋಡಿಸ್ತೀನಿ. ಇದು ಇನ್ನೊಂಚೂರು ಅಂಟಿದೆ, ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಅದು ಅಂಟು ಹೊಟ್ಟೋಗುತ್ತೆ. ನಾನು ತುಪ್ಪ ಹಾಕ್ಕೊಂಡು ಟೆಸ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಪ್ರೊಸೀಜರು. ಆಗ ಇವಾಗ ನಾವು ಮುಂಚೆನೇ ಏನು ಈ ಥರ ತುಪ್ಪ ಎಲ್ಲ ಸವರಿ ಇಟ್ಕೊಂಡಿದ್ವಿ ಪ್ಲೇಟ್ಗೆ, ಅದಕ್ಕೆ ಬಗ್ಗಿಸ್ಕೊಂಡು ನೀಟಾಗೆ ನಾವು ಒಂದು ಪ್ಲಾಸ್ಟಿಕ್ ಕವರ್ನ, ಬಿಸಿ ತಾಟಲ್ಲ ಅಲ್ವ ಕೈಗೆ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ಗೆ ತುಪ್ಪ ಒಂದು 1/2 ಸ್ಪೂನಷ್ಟು ತುಪ್ಪ ಸವರಿ ಅದನ್ನು ಕ್ಲೀನಾಗಿ ಹಿಂಗೆ ತಟ್ಕೊಬೇಕು. ನೋಡಿಸ್ತೀನಿ ನಾನು. ನೋಡಿ ಈ ರೀತಿ ಬಗ್ಗಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಿದೆ, ನಿಮ್ಗೆ ಗೊತ್ತಾಗುತ್ತೆ ಅದು ಅಂಟಲ್ಲ ಅಂತ. ನಿಮ್ಗೆ ಅಷ್ಟು ಡೌಟ್ ಇದ್ದಾಗೆ ಒಂದು ಚೂರು ತುಪ್ಪನ ಕೈಗೆ ಹಾಕ್ಕೊಂಡು ಅದನ್ನು ಮುಟ್ಟಿದ್ರೆ ಅದು ನಿಮ್ಮ ಬೆರಳಿಗೆ ಅಂಟಲ್ಲ. ಆವಾಗ ಏನಾಗಿದೆ ಅಂತಂದರೆ ಇದು ಕ್ಲೀನಾಗಿ ಬೆಂದಿದೆ ಅಂತ. ನೋಡಿ ಇವಾಗ ನಾನು ಕೈಗೆಲ್ಲ ಹಾಕ್ಕೊಂಡು ಕವರು ಕ್ಲೀನಾಗಿ ಇದನ್ನು ತಟ್ತೀನಿ ಈ ರೀತಿ. ನೋಡಿ ಈಗ ಇದು 2 hours ಆದಮೇಲೆ ಚೆನ್ನಾಗಿ ಆರಿದೆ. ನಾನು ನೈಫ್ ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಟ್ರಯಾಂಗಲ್ ಆಗಲಿ, ನಿಮಗೆ ಡೈಮಂಡ್ ಶೇಪಾಗಲಾಗಲಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಬೋದು. ಈ ರೀತಿ ಹಾಲು ಬಾಯಿ ರೆಡಿ ಇರುತ್ತೆ. ಒಂದು ಸ್ವಲ್ಪನೂ ತಟ್ಟೆಗೆ ಅಂಟಿರೋದಿಲ್ಲ, ತುಂಬ ಸಾಫ್ಟಾಗಿ ನೈಸಾಗಿ ಬಂದಿರುತ್ತೆ. ನೀವು ಮಾಡಿ ಮನೇಲಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.